30 ವರ್ಷದಿಂದ SIP ಇನ್ವೆಸ್ಟ್ ಮಾಡಿರೋರ್ಗಿಂತ ಬರೀ 10 ವರ್ಷ ಇನ್ವೆಸ್ಟ್ ಮಾಡಿರೋರಿಗೆ ಜಾಸ್ತಿ ಪ್ರಾಫಿಟ್ ಬರುತ್ತೆ ಅಂದ್ರೆ ನಂಬ್ತೀರಾ? ಅವಾಗ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾವಾಗ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದೇ ಮುಖ್ಯ. ಅದು ಯಾವಾಗ ಇನ್ವೆಸ್ಟ್ ಮಾಡ್ಬೇಕು, ಹೇಗೆ ಇನ್ವೆಸ್ಟ್ ಮಾಡ್ಬೇಕು ಅಂತಾನೆ ಈ ವಿಡಿಯೋ ಡೀಟೇಲ್ ಆಗಿ ನೋಡೋಣ. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಇವಾಗ ನಾವೇನ್ ನೋಡ್ತೀವಿ ಅಂದ್ರೆ SIP ಇನ್ವೆಸ್ಟ್ ಮಾಡೋರ್ದು ಒಂದು ಮುಖ್ಯವಾದ ಕ್ವಶನ್. SIP ನಾನು ತಿಂಗಳು ಇನ್ವೆಸ್ಟ್ ಮಾಡ್ತೀನಿ, ನನಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅನ್ನೋದು ನಾರ್ಮಲ್ ಆಗಿ ಎಲ್ಲರಿಗೂ ಇರೋ ಕ್ವಶನ್ ಆಗಿರುತ್ತೆ. ಆದ್ರೆ ಯಾಕೆ ಎಷ್ಟು ಬೇಗ ಇನ್ವೆಸ್ಟ್ ಮಾಡ್ತೀವೋ ಅಷ್ಟು ಜಾಸ್ತಿ ರಿಟರ್ನ್ಸ್ ಬರುತ್ತೆ ಅಂತ ಹೇಳುವಾಗ ಇದನ್ನ ಎಲ್ರ ಕೈಲೂ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕೆಂದ್ರೆ ಏನೇ ಆದ್ರೂ ಇನ್ವೆಸ್ಟ್ ಮಾಡಿದ್ರೆ ತಾನೇ ನಮ್ಗೆ ರಿಟರ್ನ್ಸ್ ಬರೋದು, ಹಾಗಿರೋ ಒಂದು ಮೈಂಡ್ ಸೆಟ್ ಅಲ್ಲಿ ಎಲ್ಲರೂ ಇರ್ತಾರೆ. ಅದ್ ಬಿಟ್ರೆ ಆದ್ರೆ ಯಾಕೆ ಬೇಗ ಇನ್ವೆಸ್ಟ್ ಮಾಡಬೇಕು ಅನ್ನೋ ಮುಖ್ಯವಾದ ರೀಸನ್ ನಾನು ಇವಾಗ ನಿಮ್ಗೆ ಎಕ್ಸೆಲ್ ಶೀಟ್ ಅಲ್ಲಿ ತೋರಿಸ್ತೀನಿ. ಇದನ್ನ ನೋಡ್ಬಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ಇವಾಗ ಸುಮ್ಮನೆ ಇಬ್ರು ಹೆಸರು ತಗೊಳ್ಳೋಣ, ರಮೇಶ್ ಅಂಡ್ ಸುರೇಶ್ ಅಂತ ಇಬ್ಬರಿದ್ದಾರೆ ಅನ್ಕೊಳ್ಳೋಣ. ಇವಾಗ ರಮೇಶ್ ಇರೋರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಬಂದು 19 ವಯಸ್ಸು ಆಗ್ತಾ ಇದೆ ಅವ್ರಿಗೆ. ಅವ್ರೇನ್ ಮಾಡ್ತಾರೆ, ಒಂದು ತಿಂಗಳಿಗೆ 1000 ರೂಪೀಸ್ ನಾನು ಸೇವ್ ಮಾಡ್ತೀನಿ ಅಂತ ಇಬ್ರು ಫ್ರೆಂಡ್ಸ್ ಅನ್ಕೊಳ್ಳಿ, ರಮೇಶ್ ಸುರೇಶ್ ಇಬ್ರು ಫ್ರೆಂಡ್ಸು. ರಮೇಶ್ ಏನ್ ಮಾಡ್ತಾರೆ, ನಮ್ಮ ವಿಡಿಯೋಸ್ ಎಲ್ಲ ನೋಡಿ, ಟ್ರೇಡ್ ವಿಡಿಯೋಸ್ ಎಲ್ಲ ನೋಡಿ 1000 ರೂಪೀಸ್ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಒಂದು SIP ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಾರೆ. ಅವರು ತಿಂಗಳು 1000 ರೂಪೀಸ್ ಇನ್ವೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ಇನ್ವೆಸ್ಟ್ ಮಾಡ್ಕೊಂಡ್ ಬರುವಾಗ ಹತ್ತತ್ರ 19 ವಯಸ್ಸಿಂದ 29 ವಯಸ್ಸುವರೆಗೂ ರಮೇಶ್ ಏನ್ ಮಾಡಿದ್ರು, ಇನ್ವೆಸ್ಟ್ ಮಾಡ್ಬಿಟ್ರು. ಹತ್ತತ್ರ 10 ವರ್ಷ ಇನ್ವೆಸ್ಟ್ ಮಾಡಿದ್ರು ರಮೇಶ್. 10 ವರ್ಷ ಆದ್ಮೇಲೆ ಸುರೇಶ್ಗೆ ಏನಾಗತ್ತೆ ಅಂದ್ರೆ, ಇಲ್ಲ ನಾವು ಇವಾಗ ಇನ್ವೆಸ್ಟ್ ಮಾಡ್ಬೇಕು ಅನ್ಸತ್ತೆ, 30 ವಯಸ್ಸಾಯ್ತು ಇನ್ವೆಸ್ಟ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡೋಣ ಅಂತ ಅವರು ಮತ್ತೆ ರಮೇಶ್ ತರ 1000 ರೂಪೀಸ್ ಸ್ಟಾರ್ಟ್ ಮಾಡಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಈ 1000 ರೂಪೀಸ್ ಸ್ಟಾರ್ಟ್ ಮಾಡಿದಾಗ ಏನಾಗತ್ತೆ ಅಂದ್ರೆ, ಇವಾಗ ಇವ್ರೇನ್ ಮಾಡಿದ್ರು, ರಮೇಶ್ 10 ವರ್ಷ ಇನ್ವೆಸ್ಟ್ ಮಾಡಿ ಸ್ಟಾಪ್ ಮಾಡ್ಬಿಟ್ರು. ಆದ್ರೆ ಸುರೇಶ್ ಇವಾಗ 10 ವರ್ಷ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಇವ್ರು ನೋಡಿದ್ರೆ ಸುರೇಶ್ ಅನ್ಕೊಂಡಿದ್ದಾರೆ, ಇವನೇನಪ್ಪ 10 ವರ್ಷ ಮಾಡ್ದ ಬಿಟ್ಬಿಟ್ಟ, ಆದ್ರೆ ನಾನ್ ನೋಡು ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 30 ವಯಸ್ಸಿಗೆ ಶುರು ಮಾಡಿ ಸುರೇಶ್ ಹತ್ತತ್ರ 65 ವಯಸ್ಸುವರೆಗೂ ಸುರೇಶ್ ಏನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ಕೊಂಡೇ ಬರ್ತಾರೆ. ಇವಾಗ ಸುರೇಶ್ಗೆ ಒಂದು ದೊಡ್ಡ ವಿಷಯ ಏನು ಅಂದ್ರೆ, ನಾನು ರಮೇಶ್ ಬರೀ 10 ವರ್ಷ ಮಾತ್ರ ಇನ್ವೆಸ್ಟ್ ಮಾಡಿದ್ದು, ನಾನು 30 ವರ್ಷ ಬಿಡದೆ 1000 ರೂಪಾಯಿ ಅಂತ ಇನ್ವೆಸ್ಟ್ ಮಾಡಿದ್ದೀನಿ. ಅವಾಗ ನನ್ನ ಇನ್ವೆಸ್ಟ್ಮೆಂಟ್ ಎಲ್ಲೋ ಹೋಗಿರ್ಬೇಕು. ರಮೇಶ್ ಬರೀ 10 ವರ್ಷ ಮಾಡ್ಬಿಟ್ಬಿಟ್ಟ, ಸೊ ಅವನ ಹತ್ರ ಎಷ್ಟಿರ್ಬೋದು. ಆದ್ರೆ ರಿಯಾಲಿಟಿ ಬರುವಾಗ ದ ಪವರ್ ಆಫ್ ಕಾಂಪೌಂಡಿಂಗ್ ಏನು ಅಂತ, ಯಾಕೆ ಅವರು ಬರೀ 10 ವರ್ಷ ಮುಂಚೆ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಏನ್ ಮಾಡಿಲ್ಲ, ಬಿಟ್ಬಿಟ್ರು. ಆದ್ರೆ ಇವರು 10 ವರ್ಷ ಆದ್ಮೇಲೆ ಸ್ಟಾರ್ಟ್ ಮಾಡಿ 30 ವರ್ಷ ಕಷ್ಟಪಟ್ಟು ಏನಾಯ್ತು ಅನ್ನೋದು ರಿಸಲ್ಟ್ ನೋಡಿ. ಆ ರಿಸಲ್ಟ್ ನೋಡಿದ್ರೆ ಗೊತ್ತಾಗತ್ತೆ. ಫೈನಲ್ ಆಗಿ ಒಬ್ಬ ಮನುಷ್ಯ 10 ವರ್ಷ ಕಟ್ಬಿಟ್ಟು ಅದಾದ್ಮೇಲೆ ಏನು ಕಟ್ಟಿಲ್ಲ, ಅವ್ರಿಗೆ 1,65,00,000 ಬರ್ತಾ ಇದೆ. ಆದ್ರೆ ಸುರೇಶ್ ಏನ್ ಮಾಡಿದ್ರು, 30 ವರ್ಷ ಕಂಟಿನ್ಯೂಸ್ ಆಗಿ ಕಟ್ಟಿ ಏನಾಯ್ತು, ಫೈನಲ್ ಆಗಿ 65 ಲಕ್ಷ ಮಾತ್ರ ಸಿಕ್ಕಿದ್ದು. ಇದೆಲ್ಲರಿಗೂ ಒಂದು ಕನ್ಫ್ಯೂಷನ್ ಆಗಿರ್ಬೋದು. ಅದು ಹೇಗೆ 10 ವರ್ಷ ಕಟ್ಟಿರೋರಿಗೆ ನಿಮಗೆ 1.5 ಕೋಟಿ ಮೇಲ್ ಸಿಗ್ತಾ ಇದೆ, 30 ವರ್ಷ ಕಟ್ಟಿರೋರಿಗೆ 65 ಲಕ್ಷ ಹೇಗೆ ಸಿಗತ್ತೆ ಅನ್ನೋದು ಅರ್ಥ ಆಗದೆ ಇರ್ಬೋದು. ದಿಸ್ ಇಸ್ ಪವರ್ ಆಫ್ ಕಾಂಪೌಂಡಿಂಗ್. ಇದರಲ್ಲಿ ಏನ್ ನಡೆದಿದೆ ಅಂದ್ರೆ, ರಮೇಶ್ ಏನ್ ಮಾಡಿದ್ರು, 10 ವರ್ಷ ಕಟ್ಬಿಟ್ಟು ಅದು ಲಂಸಮ್ ಅಮೌಂಟ್ ಆಗಿ ಚೇಂಜ್ ಆಯ್ತು ಅವ್ರಿಗೆ. ಅವ್ರು ಕಟ್ಟಿದ ಅಮೌಂಟ್ ಏನಾಯ್ತು, 10 ವರ್ಷ ಹತ್ತತ್ರ ಆ ಬಂದಿದ್ದ ಅಮೌಂಟ್ ನ ಬಂದು ಅವ್ರು ಹಾಗೆ ತೆಗೆದು ಲಂಸಮ್ ಆಗಿ ಇಟ್ಬಿಟ್ರು. ಆ ಲಂಸಮ್ ಅಮೌಂಟ್ ಏನಾಯ್ತು, 37 ವರ್ಷ ಕಾಂಪೌಂಡ್ ಆಗಿ ಕೊನೆಗೆ 1,64,00,000 ಆಯ್ತು. ಆದ್ರೆ ಇವ್ರು ಬಂದು ಕಟ್ಟಿ ಎಷ್ಟೇ ಕಟ್ಕೊಂಡ್ ಬಂದ್ರು ಅವರಿಂದ ಆ ಬಿಟ್ಟಿರೋ 10 ವರ್ಷನ ಮತ್ತೆ ಹಿಡಿಯಕ್ಕೆ ಆಗ್ಲಿಲ್ಲ. ಅದರಿಂದಾನೆ ಸ್ಟಾರ್ಟಿಂಗ್ ಅರ್ಲಿ ಇಸ್ ದ ಕೀ ಫಾರ್ ಸಕ್ಸಸ್. ನೀವು ಕಾಂಪೌಂಡಿಂಗ್ ಅನ್ನೋದು, ಅದೇ ಐನ್ಸ್ಟೈನ್ ಹೇಳಿರ್ತಾರೆ, ಕಾಂಪೌಂಡಿಂಗ್ ಇಸ್ ದಿ 8th ವಂಡರ್ ಆಫ್ ದಿ ವರ್ಲ್ಡ್. ಅದನ್ನ ಅರ್ಥ ಮಾಡ್ಕೊಂಡು ಅವನು ಅರ್ನ್ ಮಾಡ್ತಾನೆ, ಅರ್ಥ ಆಗದೆ ಇರೋನು ಕೊಡ್ತಾನೆ ಅಂತ. ಸೊ ಈ ಕಾಂಪೌಂಡ್ ಇಂಟ್ರೆಸ್ಟ್ ನ ಬಂದು ನಮ್ಮ ಫೇವರ್ ಆಗಿ ನಾವು ಯೂಸ್ ಮಾಡ್ಕೊಬೇಕಂದ್ರೆ ಇದು ಯಾವಾಗ ಯೂಸ್ ಆಗತ್ತೆ ಅಂದ್ರೆ, ಎಷ್ಟಕ್ಕೆಷ್ಟು ಬೇಗ ಅರ್ಲಿಯಾಗಿ ಸ್ಟಾರ್ಟ್ ಮಾಡ್ತೀವೋ ಅಷ್ಟಕ್ಕಷ್ಟು ಪ್ರಾಫಿಟ್. ಇವಾಗ ಏನಂದ್ರೆ 30 ವಯಸ್ಸಿಗೆ ಮೇಲೆ ಸ್ಟಾರ್ಟ್ ಮಾಡ್ತೀರಾ, ಇಲ್ಲ 40 ವಯಸ್ಸಿಗೆ ಮೇಲೆ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ನಿಮ್ಮಿಂದ ಈ ಒಂದು 19 ವಯಸ್ಸು ಹುಡುಗ ಇನ್ವೆಸ್ಟ್ ಮಾಡಿರೋದು ಬರೀ 10 ವರ್ಷ ಮಾಡಿರೋ ಇನ್ವೆಸ್ಟ್ಮೆಂಟ್ ನ ನೀವು 30 ವರ್ಷ ಇನ್ವೆಸ್ಟ್ ಮಾಡಿದ್ರು ನಿಮ್ ಕೈಲಿ ತೆಗಿಯಕ್ಕಾಗಲ್ಲ. ಅವಾಗ ಪವರ್ ಆಫ್ ಕಾಂಪೌಂಡಿಂಗ್ ಯಾಕೆ ಇಷ್ಟು ದೊಡ್ಡ ವಿಷಯವಾಗಿ ಮಾತಾಡ್ತಾನೆ ಅಂತ ಅರ್ಥ ಆಯ್ತಾ? ದ ರಿಚ್ ಗೆಟ್ಸ್ ರಿಚರ್. ಈ ಸಾವುಕಾರರು ಇನ್ನೂ ಸ್ವಲ್ಪ ಸಾವುಕಾರ ಆಗ್ತಾನೆ ಇರ್ತಾರೆ. ಅದಕ್ಕೆ ರೀಸನ್ ಏನು ಅಂದ್ರೆ, ದೇ ಅಂಡರ್ಸ್ಟುಡ್ ಹೌ ಮನಿ ವರ್ಕ್ಸ್. ದುಡ್ಡು ಅನ್ನೋದು ಹೇಗೆ ವರ್ಕ್ ಆಗುತ್ತೆ, ಅದು ನಮ್ಮ ಫೇವರ್ಗೆ ಹೇಗೆ ಮಾಡ್ಕೊಬೇಕು, ಕಾಂಪೌಂಡಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿರೋದ್ರಿಂದ ಅವ್ರು ಕರೆಕ್ಟ್ ಆಗಿ ಯಾವ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇನ್ವೆಸ್ಟ್ ಮಾಡಿದ್ರು. ನಾವೇನ್ ಮಾಡಿದ್ರಿಂದ ನಾವು ಲೇಟಾಗಿ ಅರ್ಥ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಏಜ್ ಆಗ್ಬಿಡ್ತು. ಇವಾಗ ಒಂದು ಯೋಚನೆ ಮಾಡಿ ನೋಡಿ, ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ, ನಮ್ಮ ಅಪ್ಪ ಮಾತ್ರ ನಮ್ಗೆ ಒಳ್ಳೆ ಆಸ್ತಿ ಇಟ್ಬಿಟ್ಟು ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಏನೂ ಇಲ್ಲದೆ ಹೊಟ್ಟೋದ್ರು ಅಂತ. ಆದ್ರೆ ಎಷ್ಟು ಜನ ನಾವೇ ಒಂದು ಡಿಸಿಷನ್ ತಗೊಂತೀವಿ, ಇಲ್ಲ ಇದುವರೆಗೂ ನಮ್ಮ ಜನರೇಷನ್ ಅಲ್ಲಿ ನನಗೇನು ಇಟ್ಟಿರ್ಲಿಲ್ಲ, ಆದ್ರೆ ಇನ್ಮೇಲೆ ನಾನು ಬರೋ ಜನರೇಷನ್ ನಾನೊಂದು ಖಂಡಿತ ಒಂದು ಫಸ್ಟ್ ಒಂದು ಬೇಸಿಕ್ ಸ್ಟೆಪ್ ಇಟ್ರೆ ನನ್ನ ಜನರೇಷನ್ ಇದಾದ್ಮೇಲೆ ಬರೋರು ಪ್ರಾಪರ್ ಫಿನಾನ್ಷಿಯಲ್ ಲಿಟ್ರಸಿಯಿಂದ ಪ್ರಾಪರ್ ಫಿನಾನ್ಸ್ ಏನು ಅಂತ ಅರ್ಥ ಮಾಡ್ಕೊಂಡು ಅವರು ಪ್ರಾಪರ್ ಆಗಿ ಬರಬೇಕು ಅಂತ ಎಷ್ಟು ಜನ ಯೋಚನೆ ಮಾಡ್ತೀವಿ.
ನಮ್ಮ ಪೂರ್ವಜರ ಬಗ್ಗೆ ಹೇಳ್ತಾನೆ ಇರ್ತೀವಿ, ಅದು ಬಿಟ್ರೆ ನಾವೇನ್ ಮಾಡ್ತೀವಿ ಅನ್ನೋದು ಯೋಚನೆ ಮಾಡೋದಿಲ್ಲ. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಇದು ಪವರ್ ಆಫ್ ಕಾಂಪೌಂಡಿಂಗ್ ಏನು ಅಂತ ಅರ್ಥ ಆಯ್ತು ಅನ್ಸುತ್ತೆ. 10 ವರ್ಷ ಇನ್ವೆಸ್ಟ್ ಮಾಡಿ 1.5 ಕೋಟಿ ತಗೊಂಡೋದ್ರು, 30 ವರ್ಷ ಇನ್ವೆಸ್ಟ್ ಮಾಡಿ ಬರೀ 65 ಲಕ್ಷ ತೆಗಿಯಕಾಯ್ತು. ಇವಾಗ ಇದು ನೆಕ್ಸ್ಟ್ ಸಿನಾರಿಯೋ ತಗೊಳ್ಳೋಣ. ನಿಮಗೊಂದು ಮಗು ಹುಟ್ಟತ್ತೆ ಅನ್ಕೊಳ್ಳೋಣ, ಫ್ಯಾಮಿಲಿಯಾಗಿ ಬರೋಣ, ಒಂದು ಜನರೇಷನ್ ಬಗ್ಗೆ ಮಾತಾಡೋಣ. ಒಂದು 1000 ರೂಪೀಸ್ ನಿಮ್ಮ ಮಗು ಹೆಸರಲ್ಲಿ ಏನ್ ಮಾಡ್ತೀರಾ, ತಿಂಗಳು ಇನ್ವೆಸ್ಟ್ ಮಾಡ್ಕೊಂಡೇ ಬರ್ತೀರಾ. ಆ ಮಗುಗೆ ಬಂದು ಇವಾಗಲೇ ನಿಮಗೆ ಮಗು ಹುಟ್ಟಿದೆ ಅಂತ ಇಟ್ಕೊಳ್ಳೋಣ. 1000 ರೂಪೀಸ್ ನಿಮ್ಮ ಮಗುಗೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನನ್ನಿಂದ ಜಾಸ್ತಿ ಎಲ್ಲ ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, 1000 ರೂಪೀಸ್ ನನ್ನಿಂದ ನನ್ನ ಮಗು ಫ್ಯೂಚರ್ಗೆ ಒಂದು 18 ವಯಸ್ಸಿಗೆ ಬರುವಾಗ ಅವನಿಗೊಂದು ತಿಳುವಳಿಕೆ ಬಂದಾಗ ಅವ್ನು ನೆಕ್ಸ್ಟ್ ಸ್ಟೇಜ್ಗೆ ಹೋಗಿ ಅವ್ನ ಲೈಫ್ ಸ್ಟಾರ್ಟ್ ಮಾಡಬೇಕು ಅಂದಾಗ ನಾನು ಅವನಿಗೆ ಸೇರಿಸಿರೋ ದುಡ್ಡು ನಾನು ಮಾಡಬೇಕು ಅಂತ ಇದ್ದೀರಾ. ಸೊ ಏನ್ ಮಾಡ್ತೀರಾ, ಬರೀ 1000 ರೂಪೀಸ್ ಇನ್ವೆಸ್ಟ್ ಮಾಡ್ಕೊಂಡ್ ಬರ್ತೀರಾ. ಇನ್ನೊಂದ್ ಸೈಡ್ ರಮೇಶ್ ಅವ್ರ ಮಗುಗೋಸ್ಕರ ಇನ್ವೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ಸುರೇಶ್ ಏನ್ ಮಾಡ್ತಾರೆ, ಓಕೆ ಮಗುಗೆ 20 ವಯಸ್ಸಾಯ್ತು, ಇದಾದ್ಮೇಲೆ ಆದ್ರೂ ನಾವೊಂದು 30 ವರ್ಷಕ್ಕೆ ನಾವೇನೋ ಕೊಡೋಣ ಅಂತ ಅವರು ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಏನಂದ್ರೆ ಇಲ್ಲಿ ನೋಡಿ, ಇವ್ರೇನ್ ಮಾಡಿದ್ರು, ರಮೇಶ್ ಅನ್ನೋರು ಮಗು ಹುಟ್ಟದಾಗಿಂದ 18 ವಯಸ್ಸುವರೆಗೂ ಅವರು ಪೇಮೆಂಟ್ ಮಾಡಿದ್ರು. 18 years ಎಸ್ ಪೇಡ್ ದಿ ಅಮೌಂಟ್. ಕೊನೆಗೆ ಅವರು 18 ವರ್ಷ ಪೇ ಮಾಡಿದ್ಮೇಲೆ ಇದೇ ನಾಳೆ ಅವ್ನ ಮಗು ರಿಟೈರ್ಮೆಂಟ್ ಏಜ್ ಬಂದಾಗ 65 ವಯಸ್ಸಿಗೆ ಬಂದಾಗ ಅವ್ರ ಅಪ್ಪ ಅವ್ನಿಗೆ ಮಾಡಿರೋ ಆಸ್ತಿ ಎಷ್ಟಿದೆ ಅಂತ ನೋಡಿದ್ರೆ ಹತ್ತತ್ರ 15 ಕೋಟಿ ರೂಪಾಯಿ ಇದೆ. ಅಪ್ಪ ಇಟ್ಟಿರೋ ಆಸ್ತಿ ಎಷ್ಟು ಮಗನಿಗೆ ರಿಟೈರ್ಮೆಂಟ್ ಅಲ್ಲಿ ಸಿಗತ್ತೆ ಅಂದ್ರೆ 15 crores. ಇವಾಗ ಏನಾಗತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಹಾಕಿಟ್ರೆ ಏನಾಗುತ್ತೆ, ಆಟೋಮ್ಯಾಟಿಕ್ ಆಗಿ ಇಟ್ ಸ್ಟಾರ್ಟ್ಸ್ ಟು ಗ್ರೋ ಅಂಡ್ ಗ್ರೋ ಅಂಡ್ ಗ್ರೋ. ಇವಾಗ ಇದ್ರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನೋಡಿ. ಇವಾಗ ಈ 15 ಕೋಟಿ ಬಿಡಿ, ಇದರಲ್ಲಿ ಒಂದು ಮಿಡಲ್ ಕ್ಲಾಸ್ ಪರ್ಸ್ಪೆಕ್ಟಿವ್ ನೋಡೋಣ. ನೀವು ಮಗುವಿಂದಾನೇ ಶುರು ಮಾಡಿ ಒಂದು 23ರಿಂದ 25 ಇಲ್ಲ ಒಂದು 30 ವಯಸ್ಸು ಅಂತ ಬೇಕಂತ ಇಟ್ಕೊಳ್ಳಿ. ಇವಾಗ 25ರಿಂದ ಒಂದು 30 ವಯಸ್ಸು ಮಗ ಮದ್ವೆ ಆಗ್ತಾ ಇದ್ದಾನೆ ಅಂದ್ರೆ ಆಗಿ ನೀವೊಂದು ಆಸ್ತಿ ಕೊಡ್ತಾ ಇದ್ದೀರಾ. ಏನು ಆಸ್ತಿ ಅಂತ ಅಲ್ಲ, ಒಂದು ಫಿನಾನ್ಷಿಯಲ್ ಲಿಟ್ರಸಿನ ನೀವು ಪ್ಲಾಸ್ ಮಾಡ್ತೀರಾ ಒಂದು ಜನರೇಷನ್ಗೆ ಅಂದ್ರೆ ಅವಾಗ ಏನ್ ಮಾಡ್ಬೋದಂದ್ರೆ, ಮಗನೇ ಇಲ್ಲಿ ನೋಡಪ್ಪ, ನಾನು ನೀನು ಹುಟ್ಟೋವಾಗ ನಿನಗೆ ತಿಂಗಳಿಗೆ 1000 ರೂಪಾಯಿ ಹಾಕಿ ನಾನೇನ್ ಮಾಡಿದೆ, ಸೇರಿಸಿಟ್ಟು ಇವತ್ತು ಅದ್ರ ವ್ಯಾಲ್ಯೂ 30 ಲಕ್ಷ ರೂಪಾಯಿಗೆ ಬಂದು ನಿಂತಿದೆ. ಇವಾಗ ನಾನು ನಿನಗೆ ಇದು ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್ ಏನಂದ್ರೆ, ನೀನ್ ನೆಕ್ಸ್ಟ್ ಜನರೇಷನ್ ನನ್ನ ಮೊಮ್ಮಗನಿಗೆ, ಅವನ ಮಗನಿಗೆ, ನೆಕ್ಸ್ಟ್ ಜನರೇಷನ್ಗೆ ಇದೇ ತರ ಫಿನಾನ್ಷಿಯಲ್ ಲಿಟ್ರಸಿಯಿಂದ ಬೆಳಿಬೇಕು ಅಂತ ನಾನು ಆಸೆ ಪಡ್ತೀನಿ. ಅದರಿಂದ ಈ 30 ಲಕ್ಷದಲ್ಲಿ ಮಿನಿಮಮ್ 20% ನೀವೇನ್ ಮಾಡಬೇಕು, ಕಂಪಲ್ಸರಿ ನಿಮ್ಮ ಮಗನ ಹೆಸರಲ್ಲಿ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಿ ಬ್ಯಾಲೆನ್ಸ್ ಇರೋ 6 ಲಕ್ಷ ನೀನ್ ತಗೊಂತೀಯ ಅಂದ್ರೆ ತಗೋ, ಬ್ಯಾಲೆನ್ಸ್ ಇರೋ 24 ಲಕ್ಷ ನೀನ್ ತಗೊಬಹುದು. ಆದ್ರೆ ನಿನ್ ಮಗನ ಹೆಸರಲ್ಲಿ 5-6 ಲಕ್ಷನ ಇನ್ವೆಸ್ಟ್ ಮಾಡಿ ಬ್ಯಾಲೆನ್ಸ್ ನೀನ್ ಯೂಸ್ ಮಾಡ್ತೀಯಾನೆ ಮಾಡ್ಕೊ ಅಂತ ಹೇಳಿ ನೋಡಿ. ಇದೇ ವಿಷಯನ ನಿಮ್ ಮಗನಿಗೆ ಹೇಳ್ಕೊಡು. ನೆಕ್ಸ್ಟ್ ಜನರೇಷನ್ ಬರ್ತಾ ಇದು ಕಾಂಪೌಂಡ್ ಆಗಿ ಏನಾಗತ್ತೆ ಅಂದ್ರೆ ನಿಮ್ ಜನರೇಷನ್ ಇಟ್ ವಿಲ್ ಬಿ ಅ ವೆಲ್ತಿ ಪೀಪಲ್. ಏನಂದ್ರೆ ಒಂದು ಫಿನಾನ್ಷಿಯಲ್ ಲಿಟ್ರಸಿ ಅರ್ಥ ಮಾಡ್ಕೊಂಡು ಫಿನಾನ್ಷಿಯಲ್ ಫ್ರೀಡಮ್ ಏನು ಅಂತ ಗೊತ್ತಾಗಿ ಅವ್ರ ಹತ್ರ ಯಾವಾಗ್ಲೂ ಕ್ಯಾಶ್ ಫ್ಲೋ ಅನ್ನೋದು ಕಂಪಲ್ಸರಿ ಇರುತ್ತೆ. ಇದೇ ಒಂದು ಈ ಸ್ಟೆಪ್ ನಾವು ತೆಗೆದಿಟ್ರೆ ಏನಾಗುತ್ತೆ ಗೊತ್ತಾ, ಆಟೋಮೆಟಿಕ್ ನಮ್ಮ ಜನರೇಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಫಸ್ಟ್ ಸ್ಟೆಪ್ ಇಡೋದು ಗೊತ್ತಾ, ಅದೇ ಕಷ್ಟ. ನಿಮ್ ಮಗುಗೆ ನೀವ್ ತಗೊಳ್ಳೋ ಡಿಸಿಷನ್. ಯಾಕಂದ್ರೆ ನಮ್ಮಪ್ಪ ಮಾಡಿಲ್ಲ, ನೆಕ್ಸ್ಟ್ ನಾನ್ ಮಾತ್ರ ಯಾಕೆ ಮಾಡ್ಬೇಕು ಅನ್ಕೊಂಡ್ರೆ ಫ್ಯೂಚರ್ ಜನರೇಷನ್ಸ್ ಮಾತಾಡ್ತಾನೆ ಇರ್ತಾರೆ. ಅದು ಬಿಟ್ರೆ ನೆಕ್ಸ್ಟ್ ಜನರೇಷನ್ಸ್ ಬೆಳೆಯೋದೇ ಇಲ್ಲ. ಸೊ ಫಸ್ಟ್ ಒಂದು ಸ್ಟೆಪ್ ತಗೊಳ್ಳಿ. ಸೊ ಇವಾಗ ನೀವು ಬಂದು ಲೆಟ್ಸ್ ಸೇ ಯು ಆರ್ ಇನ್ ಲೋವರ್ ಮಿಡಲ್ ಕ್ಲಾಸ್ ಆರ್ ಮಿಡಲ್ ಕ್ಲಾಸ್ ಇದೀರಾ ಅಂದ್ರೆ 1000 ರೂಪೀಸ್ ಅಫೋರ್ಡ್ ಮಾಡಕ್ಕಾಗತ್ತೆ ಅಂದ್ರೆ, ಇಲ್ಲ ನಿಮ್ ಕೈಲಿ ಒಂದು 2000 ರೂಪಾಯಿ ಅಫೋರ್ಡ್ ಮಾಡಕ್ಕಾಗತ್ತಾ, ವೆಲ್ ಅಂಡ್ ಗುಡ್. ಇನ್ನು ನಿಮ್ಗೆ ರಿಟರ್ನ್ಸ್ ಬಂದು ಇನ್ನು ಜಾಸ್ತಿ ಬರ್ತಾ ಹೋಗುತ್ತೆ. ಇಲ್ಲ ನಾನು ಬಂದು 2000 ರೂಪಾಯಿ ಹಾಕಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ನೋಡಿದ್ರೆ, ಅದೇ ರಿಟೈರ್ಮೆಂಟ್ ಟೈಮಲ್ಲಿ ರಿಟೈರ್ಮೆಂಟ್ ಕೂಡ ಬೇಡ, ನಾರ್ಮಲ್ ಆಗಿ ಒಂದು 35 ಇಯರ್ಸ್ ಬರುವಾಗ ಹತ್ತತ್ರ 1 ಕೋಟಿ ರೀಚ್ ಆಗಿರುತ್ತೆ. ನಿಮ್ ಮಗನಿಗೆ 1 ಕೋಟಿ ತಗೊಂಡು ಕೈ ಕೊಡ್ಬೋದು. ತಗೊಳಪ್ಪ, ನೀವ್ ಯೋಚನೆ ಮಾಡಿ ನೋಡಿ, ನಿಮಗೆ 35 ವಯಸ್ಸಾಗಿದೆ, ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇವಾಗ ನಿಮ್ಮ ಅಪ್ಪ ಬಂದು ನಿಮ್ ಸರ್ಪ್ರೈಸ್ ಆಗಿ ತಗೊಳಪ್ಪ ನಿನಗೆ ಸೇರ್ಸಿಟ್ಟಿರೋ 1 ಕೋಟಿ ನೀನ್ ಕೈ ಕೊಡ್ತಾ ಇದೀನಿ, ಇದು ಇಟ್ಕೊಂಡು ನೀನ್ ಬಿಸ್ನೆಸ್ ಮಾಡ್ಕೋ, ಏನ್ ಬೇಕಾದ್ರೆ ಮಾಡ, ಆದ್ರೆ ಒಂದು ಕಂಡೀಷನ್ 20 ಲಕ್ಷ ತೆಗೆದು ನೆಕ್ಸ್ಟ್ ಜನರೇಷನ್ಗೆ ಇನ್ವೆಸ್ಟ್ ಮಾಡಿ 80 lakhs ನೀನ್ ಬಿಸ್ನೆಸ್ ಮಾಡ್ಕೋ, ಏನ್ ಬೇಕಾದ್ರೆ ಮಾಡು ಅಂತ ಹೇಳಿದ್ರೆ, ಆ ಮೈಂಡ್ ಸೆಟ್, ಆ ಫ್ಯಾಮಿಲಿದು ಈ ಫಿನಾನ್ಷಿಯಲ್ ಸ್ಟ್ರೆಂತ್ ಇಟ್ ವಿಲ್ ಬಿ ವೆರಿ ಹೈ. ಅರ್ಥ ಆಗ್ತಿದ್ಯಾ? 35 ವಯಸ್ಸು ಆಗ್ತಾ ಇರೋ ವಿಡಿಯೋ ನೋಡೋರು ಎಲ್ಲರಿಗೂ ಅಪ್ಪ ಯಾರಾದ್ರೂ ಬಂದ್ ನಮ್ಗೆ 1 ಕೋಟಿ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದೇ ತಾನೇ ನೆಕ್ಸ್ಟ್ ಜನರೇಷನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವಾಗ ನಾವು ಏನಾದ್ರು ಸ್ಟೆಪ್ ತಗೊಳ್ಳೋ ಒಂದು ಪೊಸಿಷನ್ ಅಲ್ಲಿ ಇರಬೇಕು. ಸೊ 2000 ಇನ್ವೆಸ್ಟ್ ಮಾಡಿದ್ರೆ ಇದು ಇಲ್ಲ, ನಾನ್ ಬಂದು ಅಪ್ಪರ್ ಮಿಡಲ್ ಕ್ಲಾಸ್, ನಾನು ಒಂದು ಒಳ್ಳೆ IT ಜಾಬ್ ಅಲ್ಲಿ ಇದ್ದೀನಿ, ನನಗೊಂದು ತಿಂಗಳಿಗೆ 1ರಿಂದ 1.5 ಲಕ್ಷ ಸಂಬಳ ಬರ್ತಾ ಇದೆ, ನನ್ನ ಮಗಳ ಫ್ಯೂಚರ್ಗೋಸ್ಕರ ನಾನು 10% ನಾನು ಸ್ಯಾಲರಿ ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ, ನನಗೊಂದು 35-40 ವಯಸ್ಸು ಆಗ್ತಾ ಇದೆ, ಇನ್ನೊಂದು 20 years ಸರ್ವಿಸ್ ಇದೆ ಅಂದ್ರೆ, ಇಲ್ಲ ಒಂದು 35 ವಯಸ್ಸಲ್ಲೇ ನೀವು 1.5 ಲಕ್ಷ ಸಂಪಾದನೆ ಮಾಡೋ ಒಂದು ಒಳ್ಳೆ ಸ್ಟೇಜಿಗೆ ಹೋಗಿದ್ದೀರಾ, ಒಳ್ಳೆ ಜಾಬ್ ಅಲ್ಲಿ ಇದ್ದೀರಾ ಅಂದ್ರೆ, ಒಂದು 10% ಒಂದು 10,000 ರೂಪಾಯಿ ತೆಗೆದ್ರೆ ಏನ್ ಮಾಡಿ ನೀವು ತಿಂಗಳು ನಿಮ್ಮ ಮಗುಗೆ ಅಂತ ಎತ್ತಿಟ್ಕೊಂಡ್ಬಂದ್ರೆ ಏನಾಗುತ್ತೆ ಗೊತ್ತಾ, 1,20,000 ಒಂದು ವರ್ಷಕ್ಕೆ ನೀವು ಸೇರಿಸಿಡ್ತೀರಾ. ಅದೇ ನೀವೊಂದು 35 ವರ್ಷ ಅದೇ ಲೆಕ್ಕದಲ್ಲಿ
18 ವಯಸ್ಸುವರೆಗೂ ನೀವೇನ್ ಮಾಡ್ತೀರಾ, ನಿಮ್ ಮಗನ ಹೆಸರಿಗೋ ಮಗಳ ಹೆಸರಿಗೋ ಇನ್ವೆಸ್ಟ್ ಮಾಡ್ತಾನೆ ಬರ್ತೀರಾ. ನೀವು ಒಳ್ಳೆ IT ಜಾಬ್ ಅಲ್ಲಿ ಇದ್ದೀರಾ. ಅದಕ್ಕೆ ಒಂದೊಂದು ಕ್ಯಾಟಗರಿ ಆಗಿ ತೋರಿಸ್ತಾ ಇದ್ದೀನಿ. ಎಲ್ಲಾರು 10,000 ಹಾಕಾಗಲ್ಲ, ಎಲ್ಲಾರು 2,000 ಹಾಕಕ್ಕಾಗಲ್ಲ. 500 ರೂಪಾಯಿ ಇದ್ರು ಹಾಕಿ ಪರವಾಗಿಲ್ಲ. ಒಂದು ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡ್ತಾ ನೀವು ನಿಮ್ ನೆಕ್ಸ್ಟ್ ಜನರೇಷನ್ ಇನ್ನೂ ಬೆಟರ್ ಆಗತ್ತೆ. ಸೊ ಇದನ್ನ ನೀವು ಮಾಡ್ಕೊಂಡು ಬಂದ್ರೆ 18 ವಯಸ್ಸುವರೆಗೂ ನೀವು ಇನ್ವೆಸ್ಟ್ ಮಾಡ್ಕೊಂಡೇ ಬರ್ತೀರಾ ಅನ್ಕೊಳ್ಳಿ. ಒಂದು 35 ವಯಸ್ಸು ಬರುವಾಗ ಅವ್ರ ಹತ್ರ ಎಷ್ಟಿರತ್ತೆ ಅಂದ್ರೆ ಹತ್ತತ್ರ 5 crores. ಪವರ್ ಆಫ್ ಕಾಂಪೌಂಡಿಂಗ್ ಅರ್ಥ ಆಯ್ತಾ? ಇದು ನೀವು ಮಾಡ್ತಾನೆ ಬಂದ್ರೆ ನಿಮ್ ಜನರೇಷನ್ನೇ ಒಂದು ಬೇರೆ ಲೆವೆಲ್ಗೆ ಹೋಗಿರತ್ತೆ. ಇದು ನಿಮ್ ಜನರೇಷನ್ ಹಿಂದೆ ತಿರುಗಿ ನೋಡಿದಾಗ ಅವತ್ತೊಬ್ರು ಬಂದು ಸ್ಟಾರ್ಟ್ ಮಾಡಿದ್ರು, ನಮ್ ತಾತ ಒಬ್ರು ಸ್ಟಾರ್ಟ್ ಮಾಡಿದ್ರು. ಅದರಿಂದ ನಮ್ ಜನರೇಷನ್, ನಮ್ ಫ್ಯಾಮಿಲಿ ಫಿನಾನ್ಷಿಯಲ್ ಲಿಟ್ರಸಿ, ಫೈನಾನ್ಷಿಯಲ್ ಫ್ರೀಡಮ್ ಅಲ್ಲೂ ಮುಂದೆ ಹೋಗಿರ್ತೀವಿ. ಅದಕ್ಕೆ ರೀಸನ್ ಅವತ್ತು ಯಾರೋ ಒಬ್ರು ವಿಡಿಯೋ ನೋಡಿದ್ರು, ಆ ವಿಡಿಯೋ ನೋಡ್ಬಿಟ್ಟೆ ಇದು ಮಾಡಿದ್ರು ಅನ್ನೋ ತರ ಇರುತ್ತೆ. ವಿ ಹ್ಯಾವ್ ಟು ಟೇಕ್ ಅ ಸ್ಟೆಪ್. ಒಂದು ಸ್ಟ್ಯಾಂಡ್ ತಗೊಂಡು ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಇಟ್ ವಿಲ್ ಬಿ ಒಂದು ಸೀಡ್ ಅನ್ನೋದನ್ನ ಹಾಕಿ ಅದನ್ನ ಬಿಟ್ರೆ ಅದು ಖಂಡಿತ ಬೆಳೆಯುತ್ತೆ, ದೊಡ್ಡ ಮರವಾಗಿ ಬೆಳೆಯುತ್ತೆ. ಇದಕ್ಕೊಂದು ದೊಡ್ಡ ಎಕ್ಸಾಂಪಲ್ SIP. ಒಂದು 12% ಇಂಟ್ರೆಸ್ಟ್. ನೀವು ನಿಫ್ಟಿ ಬೀಸ್ ತಗೊಂಡ್ರೆ ಜಾಸ್ತಿ ಏನ್ ಹಾಕ್ಬೇಕು ಅಂತ ಅವಶ್ಯಕತೆ ಇಲ್ಲ. ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಕೂಡ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನಿಫ್ಟಿ ಬೀಸ್ ಅಲ್ಲಿ ಡೈರೆಕ್ಟ್ ಆಗಿ ಹಾಕಿ. ಇನ್ವೆಸ್ಟ್ಮೆಂಟ್ ಮಾತ್ರ ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಡಿ. 100% ಆವರೇಜ್ 11 to 12% ನಿಫ್ಟಿಲಿ ಸಿಗೋ ದೊಡ್ಡ ವಿಷಯನೇ. ಅದು ಹಾಕಿ ಇಟ್ಬಿಟ್ಟು ನೀವೇ ನೋಡಿ. ಮೇ ಬಿ ಒಂದು ಇನ್ವೆಸ್ಟ್ ಮಾಡ್ತಾ ಇದೀನಿ ಇರೋ ತರ ಇರುತ್ತೆ. ಒಂದು 20 ವರ್ಷ ಆದ್ಮೇಲೆ ನೀವು ಹಿಂದೆ ತಿರುಗಿ ನೋಡುವಾಗ, ಒಂದು ಬಲ್ಕ್ ಆಗಿ ನೋಡುವಾಗ ಯುಲ್ ಬಿ ಹ್ಯಾಪಿ, ಸ್ಯಾಟಿಸ್ಫೈಡ್ ಆಗಿರುತ್ತೆ. ನಮ್ಮ ಮಕ್ಕಳಿಗೆ, ನನ್ನ ನೆಕ್ಸ್ಟ್ ಜನರೇಷನ್ಗೂ ನಾನು ಒಳ್ಳೆ ವಿಷಯ ಮಾಡಿದ್ದೀನಿ ಅಂತ. ಅವಾಗ ಈ ತರ ಮಾಡ್ತಾನೆ ಹೋದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದಿ ಸೊಸೈಟಿ ಆಸ್ ವೆಲ್ ಆಸ್ ದಿ ಫ್ಯಾಮಿಲಿ. ಇದು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಪವರ್ ಆಫ್ ಕಾಂಪೌಂಡಿಂಗ್ ಇವಾಗ ಅರ್ಥ ಆಗಿದೆ ಅನ್ಸುತ್ತೆ. ನಾನು ಅದಕ್ಕೆ ನಿಮಗೆ ಹೇಳಿದೆ, ಒಂದು 30 ವಯಸ್ಸಲ್ಲಿ ಸ್ಟಾರ್ಟ್ ಮಾಡೋ ಬದಲು 19 ವಯಸ್ಸಲ್ಲಿ ಒಬ್ರು ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಬರೀ 10 ವರ್ಷ ಹಾಕಿದ್ರೆ ಅವರಿಂದ ಏನ್ ಮಾಡ್ಬೋದು, 30 ವರ್ಷ ಕಷ್ಟಪಟ್ಟು ಸೇವಿಂಗ್ಸ್ ಮಾಡೋರ್ಗಿಂತ 10 ವರ್ಷ ಹಾಕಿರೋರು ಜಾಸ್ತಿ ಸಂಪಾದನೆ ಮಾಡ್ಬೋದು. ಸೊ ಕರೆಕ್ಟ್ ಆಗಿರೋ ಟೈಮಿಂಗ್ ಅರ್ಥ ಮಾಡ್ಕೊಳ್ಳಿ. ದ ಅರ್ಲಿಯರ್ ಯು ಸ್ಟಾರ್ಟ್, ದ ಅರ್ಲಿಯರ್ ಯು ಮೇಕ್ more the money and returns you make. So start early and start investing. Definitely ಆಗಿ ಒಂದು ಸ್ಟೇಜ್ ಆದ್ಮೇಲೆ you will be a profitable investor and a profitable individual. So ಈ ವಿಡಿಯೋ ಅರ್ಥ ಆಯ್ತು ಅನ್ಸುತ್ತೆ. ಪವರ್ ಆಫ್ ಕಾಂಪೌಂಡಿಂಗ್ ಅಂದ್ರೆ ಏನು ಅಂತ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಆದಷ್ಟು ನೀವು ಬೇಗ ಶುರು ಮಾಡಿ. ನೆಕ್ಸ್ಟ್ ಜನರೇಷನ್ ಆಗು ಇಲ್ಲ ನಿಮ್ಮ ಫ್ಯಾಮಿಲಿಗೆ, ನಿಮಗೆ ಸ್ವಲ್ಪ ಆದ್ರೂ ಸೇವಿಂಗ್ಸ್ ಮಾಡಕ್ ಶುರು ಮಾಡಿ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಯೂಸ್ಫುಲ್ and I hope this video was useful. Thank you very much for joining. Take care.